ಓಂ ನಮಃ ಶಿವಾಯ. ಸ್ವಾಮಿಯರು ಇವೆಲ್ಲ ಒಪ್ಪಿಸ್ಕೋಬೇಕು. ಇನ್ನೇನಿಲ್ರ ಸ್ವಾಮಿಯರ, ನಿಮ್ ಮಗ ಅಶೋಕಪ್ಪನ ಸೇವಾ ಮೆಚ್ಕೊಂಡು ಪೊಲೀಸ್ ಇಲಾಖೆ 1,2,000 ಚಿನ್ನದ ಪದಕ ಕೊಟ್ಟೈತಿ ಅಲ್ಲವ್ರ. ಸಭಾಸ್ ಅಂತ ನಾನು ಮೆಚ್ಕೊಂಡು ಈ ಚಿಕ್ಕ ಸೂಟ್ ಕೇಸ್ನ ಕಾಣಿಕೆ ಕೊಡ್ತಾ ಇವನಿ. ಗೊತ್ತಾಯ್ತಲ್ರಿ ಸ್ವಾಮಿಯರ, ನಮ್ ಭಾಷೆಲಿ ಹೇಳೋದಾದ್ರೆ ಪ್ರೆಸೆಂಟೇಷನ್ನು, ನಿಮ್ ಭಾಷೆಲಿ ಲಂಚ. ಹೆಂಗೂ ಈ ಮನೆಯಾಗೆ ಅರ್ಶನ್ ಕುಂಕುಮದ ಜೊತೆಗೆ ನಿಶ್ಚಿತಾರ್ಥ ಅನ್ನೋ ಶುಭ ಕಾರ್ಯನೂ ನಡೀತದೆ. ಅದಕ್ಕೆ ಇದನ್ನ ಎತ್ತಿ ಒಳಕ್ ಮಡ್ಕೊಂಡು ಒಳಕ್ಕಿರೋ ನಮ್ ಜೋಸಪ್ಪನ ಹೊರಕ್ ಬಿಟ್ಬಿಡು ಅಂತ ನಿಮ್ ಮಗಂಗೆ ಹೇಳ್ಬಿಡಿ ಅಷ್ಟೇಯ. ಹೇಳೋ ಮೇಲೆ ಅಂತಂದ್ರೆ ಊರ್ಕೊಂಡ್ರ ಗಾರ್ದ. ಸ್ವಾಮಿಯರು ಹೇಳ್ಬೇಕಾದ್ರೆ ಕೈ ಕಟ್ಕೊಂಡು ಗೌರವದಿಂದ ಕೇಳಬೇಕು. ಹೇಳಿ ಸ್ವಾಮಿಯರ. ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ಪವಿತ್ರವಾದ ದೇವಸ್ಥಾನ ಈ ಮನೆ. ಮೊದಲು ನೀವು ಹಾಕೊಂಡಿರೋ ಶೂ ಚಪ್ಲಿ ಎಲ್ಲ ಹೊರಗಡೆ ಬಿಟ್ಟು ಬನ್ನಿ. ಅಷ್ಟೇಯ, ನಾನು ಏನು ಅನ್ಕೊಂಡಿದ್ದೆ. ರಾರ ಈಗ ಒಪ್ಪಿಸ್ಕೊಳ್ಳಿ ಸ್ವಾಮಿಯರ. ಈ ಮನೆಯೊಳಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಅಂತ ಅನ್ನೋದು ಏನಾದ್ರೂ ಉಳ್ಕೊಂಡಿದ್ರೆ ಅದು ಹಿರಿಯರ ಆಶೀರ್ವಾದದಿಂದ. ಇವ್ರು ಯಾರು ಗೊತ್ತೋ? ನಮ್ಮ ಮುತ್ತಾತ ಪ್ರಭಾಕರ್ ರಾವ್, ಧರ್ಮದ ಪ್ರತಿರೂಪ. ಇವರು ನಮ್ಮ ತಾತ ಮೇಜರ್ ಮಹದೇವಪ್ಪ, ಜಪಾನ್ ಯುದ್ಧದಲ್ಲಿ ದೇಶದ ರಕ್ಷಣೆಗೋಸ್ಕರವಾಗಿ ಪ್ರಾಣಾರ್ಪಣೆ ಮಾಡಿದ ಮಹಾನ್ ವ್ಯಕ್ತಿ. ನಮ್ ದೊಡ್ಡಪ್ಪ ಸುಭಾಷ್ SP ಆಗಿದ್ದರು. ಸೆಕ್ಯೂರಿಟಿ ಗಾರ್ಡ್ಗಳೇ CM ಮರ್ಡರ್ ಮಾಡಕ್ ಪ್ರಯತ್ನ ಪಟ್ಟಾಗ ತಮ್ಮ ಪ್ರಾಣದ ಹಂಗನ್ನೇ ತೊರೆದು CM ಪ್ರಾಣ ಉಳಿಸಿದ ಧೀರ. ನಮ್ಮ ತಂದೆಯವರು ಕ್ಯಾಪ್ಟನ್ ದಿನಕರ್, ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದವರು. ಹೀಗೆ ನಮ್ಮ ವಂಶಸ್ಥರೆಲ್ಲ ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಕರ್ತವ್ಯಕ್ಕೋಸ್ಕರವಾಗಿ ಹನಿ ಹನಿ ರಕ್ತನ ಸಮರ್ಪಣೆ ಮಾಡಿದವರು. ಅವ್ರು ಹಾಕೊಟ್ಟಿದ್ದ ದಾರಿಯೊಳಗೆ ನಾನು ನನ್ನ ಮಕ್ಕಳು ನಡೆಯೋದು. ನಮ್ಮ ಜೀವ ಇರೋವರೆಗೂ ಹೀಗೇ ನಡೆಯೋರು. ಸ್ವಾಮಿಯರ, ಇವರೆಲ್ಲ ನಿಮ್ಗೇನ್ ಮಹಾ ಕಿಸ್ದಿಟ್ಟವ್ರೆ? ಜೋರಾಗಿ ಮಳೆ ಬಂದ್ರೆ ಬಿದ್ದು ಹೋಗೋ ಈ ಮನೆ, ಅರ್ಕ್ಲಾ ಮುರ್ಕ್ಲಾ ಸೋಪ, ಬ್ಯಾಂಕ್ ಬ್ಯಾಲೆನ್ಸು ನಿಲ್ಲು. ಇನ್ನ ನೀವ್ ಸಾಧಿಸಿದ್ದಾದ್ರು ಏನು? ಮನುಷ್ಯತ್ವ, ಮನಸ್ತೃಪ್ತಿ, ಆತ್ಮಗೌರವ. ವಾ, ನೀವ್ ಹೇಳೋ ಈ ಮುತ್ತಿನಂತ 3 ಮಾತಿನಿಂದ ಬಂಗಾರದಂತ ನಿಮ್ ಮಗಳ ಮದ್ವೆನ ಅದ್ದೂರಿಯಾಗಿ ಮಾಡಕ್ಕಾಗತ್ತಾ? ಇಲ್ಲ. ಹೋಗ್ಲಿ, ಅವಳಿಗೊಂದು ಒಳ್ಳೆ ಭವಿಷ್ಯನಾದ್ರೂ ರೂಪಿಸಿದ್ರ? ಇಲ್ಲ. ಮನುಷ್ಯ ಅಂತ ಹುಟ್ಟದ ಮೇಲೆ ಒಂದು ದಿನನಾದ್ರೂ ಖುಷಿಯಿಂದ ಕೂಸನ್ ಸೀಟ್ ಮೇಲೆ ಕುಂತ್ರ? ಇಲ್ಲ. ಇಷ್ಟೆಲ್ಲ ಇಲ್ಲ 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 ಅನ್ನೋದ್ಕಿಂತ ನ್ಯಾಯ, ನೀತಿ, ನಿಯತ್ತು ಒಂದೇ ಒಂದಿಲ್ಲ ಅನ್ಕೊಂಡಿದ್ರೆ ಈ ಟೊತ್ತಿಗೆ ಏಟೋ ಉದ್ಧಾರ ಆಗ್ಬಿಡ್ತಿದ್ರಿ. ಸ್ವಾಮಿಯರ, ನಾನು ಬದುಕ್ ನೋಡಿ ಕಲ್ತ್ಕಳೆ. ನಿಂದು ಒಂದು ಬದುಕ, ಹೇಸಿಗೆ ತಿಂದು ಬಾಳೋ ಹಂದಿ ಬದುಕು. ನಾನು ಆಗ್ಲೇ ಹೇಳೋ ಅಷ್ಟು ಹೇಳಿದ್ದೀನಿ. ಮನೆಗೆ ಬಂದ ಅತಿಥಿಗಳನ್ನ ಗೆಟ್ ಔಟ್ ಅಂತ ಹೇಳೋದು ಸಂಸ್ಕಾರ ಅಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗಿದ್ದ. ಸ್ವಾಮಿಯರ, ಈ ಬ್ರೀಫ್ ಕೇಸ್ನಾಗೆ ಎಷ್ಟೈತ್ ಗೊತ್ತಾ? 3 ಲಕ್ಷ, ಎಲ್ಲ 100 ಕಂತೆಯ. ಇಷ್ಟೊಂದಣ ನೀವು ಕನ್ಸ್ನಾಗೂ ನೋಡಿರಕ್ಕಿಲ್ಲ. ನೋಡಿ ನೋಡಿ ನೋಡಿ. 3 ಲಕ್ಷ ಅಲ್ಲ, 3 ಕೋಟಿ ಕೊಟ್ಟರು ಮೂಸ್ ನೋಡೋದಿಲ್ಲ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ಅವನ ಮಕ್ಕಳು. ಈ ಕಾಗದ ತುಂಡಿಗೆಲ್ಲ ಬೆಂಕಿ ಹಚ್ಚು. ಅದರ ಕಾವ್ಗಾದ್ರೂ ನಿನ್ನ ಹೃದಯದಲ್ಲಿರೋ ದುರಹಂಕಾರ ಚಳಿ ಬಿಟ್ಟಿತ್ತು. ನಿಯತ್ತಿನಿಂದ ಬಾಳೋದಕ್ಕೆ ಪ್ರಯತ್ನ ಪಡೋ. ಕೊನೆ ಪಕ್ಷ ಜೈಲ್ ಕೂಡಾದ್ರೂ ತಿನ್ಕೊಂಡಿರು. ಗೆಟ್ ಔಟ್. ಒರೆ ಆದಿ, ಏಮನು ಇದಕ್ಕೆಲ್ಲ ಟೈಮ್ ನೋಡಿ ಉತ್ತರ ಕೊಡುವ. ರಾರ ಅಪ್ಪ, ನಿಮ್ಮಂಥವ್ರನ್ನ ತಂದೆಯಾಗಿ ಪಡೆಯೋದಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೋಡಮ್ಮ ತುಳಸಿ, ಅಪ್ಪಿ ತಪ್ಪಿ ಆದರೂ ಈ ವಿಷಯ ಅಶೋಕ್ ಪ್ರತಾಪಿ ತಿಳಿಸ್ಬಿಟ್ಟಿಯಾ? ಮೊದ್ಲೇ ಹುಡುಗರು ದುಡುಕು ಇವ್ರ ಮೇಲೆ ಎಗರು ಬಿದ್ದು ಬಿಡ್ತಾರೆ. ಸರಿಪ್ಪ. ಜೋಸಫ್ನ ಕೋರ್ಟಿಂದ ಕರ್ಕೊಂಬಂದ್ರ? ಎಸ್ ಸರ್. ಬ್ಯಾಂಕ್ ವ್ಯಾನ್ ರಾಬರಿ ಮಾಡುವಂತ ಹೇಳಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಈ ಕೆಲಸ ಮಾಡಿಸಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಹೇಳು. ಹೇಳು.
ಹೇಳ್ತೀನಿ. ಒರೆ ಆದಿ, ఏమన్నా ನಾನು ಹುಟ್ಟಿದಾಗಿನಿಂದ ಎಂತೆಂತ ಏಟ್ ತಿಂದಿವ್ನಿ. నాకు తెలుసాను ನೀವು ಹುಟ್ಟಾಗ ನರ್ಸ್ಗೆ ಕಣ್ಣು ನೋಡ್ದು ಕಪಾಳಕ್ಕೆ ಏಟ್ ತಿನ್ಲೇದಾ? ಪ್ರಾಯ ಬಂದ್ಮೇಲೆ ಪಕ್ಕದ ಮನೆ ಹೆಂಗಸ್ಗೆ ಕೆಣಕಿ ಕೆರೆದಾಗೆ ಹೊಡ್ತಾ ತಿನ್ಲೇದಾ? ಅದಲ್ಲ ಕಂದ, ಅವನು ತಾಂಬೂಲ ಹಾಕೊಂಡು ಕ್ಯಾಕರ್ಸಿ ಹೋಗ್ದಿದ್ರು ನನಗೆ ಅವಮಾನ ಆಗ್ತಿದ್ದಿಲ್ಲ, ಒರೆಸ್ಕೊಂಡು ಬಂದ್ಬಿಡ್ತಿದ್ದೆ. ಆದ್ರೆ ಆ ಬೊಡ್ಡಿ ಐದ ಕಾನ್ಸ್ಟೇಬಲ್ ಮಾತಿನ ಚಾವಟಾಗೆ ಹೊಡೆದು ಬಿಸಾಕ್ಬಿಟ್ನಲ್ಲ, ನನ್ನ ಲೆವೆಲ್ನ ಯಾಕೆ ಗುಡ್ಸ್ಬಿಟ್ನಲ್ಲ. ಅದನ್ನ ನೆನೆಸ್ಕೊಂಡ್ರೆ ನನ್ನ ಗುಂಡಿಗೆ ಒದ್ಕೊಂಡು ಬರ್ತದೆ. ಉಳಿಬಾರ್ದು, ಅವನಿನ್ನು ಉಳಿಬಾರ್ದು, ಸಾಯ್ಬೇಕು. ಹೆಂಗೆ ಸಿಂಬಳದಾಗ ಸಿಕ್ಕ ನೊಣದಂಗೆ ಆ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ವಿಲ ಅಂತ ಒದ್ದಾಡಿ ಸಾಯ್ಬೇಕು. ಅವನ್ ಹೆಂಡತಿ ಮಕ್ಕಳು ನರಳಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು. ಅದು ನೀನು 7 ಜನ್ಮ ಎತ್ತು ಬಂದ್ರು ಸಾಧ್ಯ ಇಲ್ಲ ಪರದೇಶಿ. ಇವತ್ತು ನಿನ್ನ ಗ್ಯಾಂಗ್ನ ಬೇರ್ ಸಮೇತ ಕಿತ್ತು ಸುಟ್ಟು ಬೂದಿ ಮಾಡಕ್ಕೆ ನಾನು ಬಂದಿರೋದು. ಇವತ್ತಿಗೆ ನಿನ್ನ ಆಯಸ್ಸನ್ನು ಖತಮ್ ಅಂತ ನಾನು ತೀರ್ಮಾನ ಮಾಡೀನಿ. ಏನಂದೆ? ರಣಜಿತಾ, ನಿನಗೆ ಇವನ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಒರೆ ಆದಿ, ఏమన్నా ನಿನ್ನ ಆಲ್ಬಮ್ನಾಗೆ ಇವಂದು ಒಂದು ಫೋಟೋ ಸೇರಿಸ್ಕೋ. ಸರಿಯೇನೋ? ಪೊಲೀಸ್ನವರು ಆಕ್ಸಿಡೆಂಟ್ ಅಂತ ಬರ್ಕೋತಾರೆ. ಏನಿದೆಲ್ಲ? ಸಾರಿ ಮಿಸ್ಟರ್ ರಾಮಚಂದ್ರಯ್ಯ. ಅಶೋಕ್ ಮೋಟರ್ ಬೈಕ್ ಮೇಲೆ ಬರ್ತಿದ್ದಾಗ ಲಾರಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು. ರಾಮಚಂದ್ರಯ್ಯ ಸರ್, ನಮ್ಮ SI ಸಾಹೇಬ್ರು ಹೋಗ್ಬಿಟ್ರು. ಸಿನ್ಸಿಯರ್ ಪೊಲೀಸ್ ಅಧಿಕಾರಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ನಾನಿನ್ನೂ ಬದುಕಿದ್ದೀನಿ. ಯಾಕೆ ಗೊತ್ತಾ? ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡ್ ಜೊತೆ ಟ್ರಂಪೆಟ್ ಬಾರಿಸೋಕ್ಕೋಸ್ಕರ. ರಾಮಚಂದ್ರಯ್ಯ, ಸರ್, ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ಗೆ ಚಿಕ್ಕಂದಿನಿಂದಲೂ ಚೆನ್ನಾಗಿ ಶಕ್ತಿ ಬರಲಿ ಅಂತ ಇದೇ ಕೈಗಳಿಂದ ತುತ್ತನ್ನ ತಿನ್ನಿಸ್ದೆ. ದೇಶದ್ರೋಹಿಗಳನ್ನ ಚೆಂಡಾಡೋದಕ್ಕೆ ಸರಿಯಾದ ನಡಿಗೆ ಬರಲಿ ಅಂತ ಇದೇ ಕೈಗಳಿಂದ ನಡಿಗೆ ಕಲಿಸ್ದೆ. ಸಬ್ ಇನ್ಸ್ಪೆಕ್ಟರ್ ಆದಾಗ ಸಂತೋಷವಾಗಿ ಇದೇ ಕೈಗಳಿಂದ ಸೆಲ್ಯೂಟ್ ಮಾಡಿದೆ. ಈಗ ಇದೇ ಕೈಗಳಿಂದ ಇವನ್ ದೇಹಕ್ಕೆ
ಬೆಂಕಿ ಇಡ್ಬೇಕಲ್ಲ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ನೀವೇ ಹೀಗೆ ಧೈರ್ಯ ಪಟ್ರೆ ಉಳಿದವ್ರಿಗೆಲ್ಲ ಯಾರು ಧೈರ್ಯ ಹೇಳೋದು? ಕಮಾನ್, ಬಿ ಬೋಲ್ಡ್. ಎಸ್ ಸರ್, ಐ ಆಮ್ ವೆರಿ ಬೋಲ್ಡ್. ನಾನು ಡ್ಯೂಟಿ ಮೇಲಿದ್ದೀನಿ ಸರ್. ಐ ಆಮ್ ಆನ್ ಡ್ಯೂಟಿ. ಐ ವಿಲ್ ಪ್ಲೇ ಟ್ರಂಪೆಟ್. ದಯವಿಟ್ಟು ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಗೆ ಏರ್ಪಾಡು ಮಾಡಿ ಸರ್. ಟ್ರಂಪೆಟ್